ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 6 ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಿವಿ ಮೂಗುಗಳನ್ನ ಕತ್ತರಿಸಿಕೊಂಡು ಬಂದ ಶೂರ್ಪಣಿಕೆಯ ಮಾತನ್ನ ಖರನು ನಂಬಲಿಲ್ಲ. ಅವನು ಅಸಮಾಧಾನದಿಂದಲೇ ಕೇಳಿದನು. ಏನು ತಂಗಿ ನಿನ್ನ ಗೋಳು? ನಿನ್ನ ಸಂತೋಷಕ್ಕಾಗಿ 14 ಮಂದಿ ವೀರ ರಾಕ್ಷಸರನ್ನ ಕಳಿಸಿದ್ದೆನಲ್ಲ, ಮತ್ತೇನು ನಿನ್ನ ಗೋಳು? ಅವರೇನು ಸಾಮಾನ್ಯರೇ? ಸರ್ಪದ ಹಾಗೆ ನೆಲದ ಮೇಲೆ ಹೀಗೇಕೆ ಬಿದ್ದು ಹೊರಳಾಡುತ್ತಾ ಅಳುತ್ತಿದ್ದೀಯೇ? ಏಳು, ಹೆದರಬೇಡ, ನಾನಿಲ್ಲವೇ ನಿನ್ನನ್ನು ನೋಡಿಕೊಳ್ಳಲು. ಹತಾಶೆಯನ್ನ ಬಿಡು. ಆಗ ಶೂರ್ಪಣಖಿಯು ಕಣ್ಣೊರೆಸಿಕೊಂಡು ಎಂದಳು, ನಾನು ಕಿವಿ ಮೂಗುಗಳನ್ನು ಕುಯಿಸಿಕೊಂಡು ರಕ್ತದಿಂದ ತೊಯ್ದು ನಿನ್ನಲ್ಲಿ ಬಂದಾಗ ನೀನು ನನ್ನನ್ನು ಸಂತೈಸಿ 14 ವೀರ ರಾಕ್ಷಸರನ್ನ ರಾಮನ ವಧೆಗಾಗಿ ಕಳಿಸಿದ್ದು ನಿಜ. ಆದರೆ ಆ 14 ಮಂದಿಯು ರಾಮನಿಂದ ಹತರಾದರಣ್ಣ. ಅವರು ಸತ್ತು ಬಿದ್ದಾಗ ರಾಮನ ಪರಾಕ್ರಮವನ್ನು ನೋಡಿ ನನಗೆ ಭಯವಾಯಿತು. ಅದಕ್ಕೆ ನಿನಗೆ ಮತ್ತೆ ನಾನು ಶರಣಾಗಿದ್ದೇನೆ. ನನ್ನ ಮೇಲೆ ಕನಿಕರವಿದ್ದರೆ, ಸತ್ತ ರಾಕ್ಷಸರ ಮೇಲೆ ಅನುಕಂಪವಿದ್ದರೆ, ರಾಮನನ್ನ ಎದುರಿಸುವ ಶಕ್ತಿ ಇದ್ದರೆ ರಾಕ್ಷಸರಿಗೆ ಮುಳ್ಳಾಗಿರುವ ರಾಮನನ್ನು ಗೆಲ್ಲು. ನನ್ನ ಶತ್ರುವಾದ ರಾಮನನ್ನು ನೀನು ಕೊಲ್ಲುವುದಿಲ್ಲವಾದರೆ ನಾನಿಲ್ಲೇ ಪ್ರಾಣ ಬಿಡುತ್ತೇನೆ. ಸೈನ್ಯದೊಡನೆ ಹೋದರೂ ನಿನಗೆ ರಾಮನನ್ನ ಸೋಲಿಸುವ ಶಕ್ತಿ ಇಲ್ಲವೆಂದೇ ನನಗೆ ಅನ್ನಿಸುತ್ತಿದೆ. ಈಗ ನೀನು ನಿನ್ನನ್ನೇ ಶೂರ ಎಂದು ಭ್ರಮಿಸಿಕೊಂಡಿರುವ ಜಂಬಗಾರ. ನಿನ್ನಲ್ಲಿ ಪರಾಕ್ರಮ ಇದೆ ಎಂಬುದು ಶುದ್ಧ ಸುಳ್ಳು. ನೀನೊಬ್ಬ ಶುದ್ಧ ಹುಂಬ. ಆ ಇಬ್ಬರು ಮನುಷ್ಯರ ಮುಂದೆ ನಿಲ್ಲುವ ಶಕ್ತಿ ನಿನಗಿಲ್ಲವಾದರೆ ನಾನು ಹೀಗೆ ಅಂದುಕೊಳ್ಳುವುದು. ಬೇಗನೆ ಹೋಗಿ ಆ ರಾಮನನ್ನು ಕೊಲ್ಲೋ, ಇಲ್ಲವಾದರೆ ನೀನಿಲ್ಲಿ ಬದುಕಿರಲು ಯೋಗ್ಯನಲ್ಲ. ಜನಸ್ಥಾನವನ್ನ ಬಿಟ್ಟು ಬೇರೆಲ್ಲಾದರೂ ಓಡಿ ಹೋಗು. ಹೀಗೆ ತನ್ನ ಹೊಟ್ಟೆಯ ಮೇಲೆ ಹೊಡೆದುಕೊಳ್ಳುತ್ತಾ ಶೂರ್ಪಣಿಕೆಯು ಗೋಳಾಡಿದಳು. ಶೂರ್ಪಣಿಕೆಯಿಂದ ನಿಂದಿಸಿಕೊಂಡ ಖರನು ರಾಕ್ಷಸರ ಮಧ್ಯದಲ್ಲಿ ಜಂಬದ ಮಾತುಗಳನ್ನಾಡಿದನು. ತಂಗಿ, ನಿನಗಾದ ಅವಮಾನದಿಂದ ನನ್ನ ಕ್ರೋಧ ಭುಗಿಲೆದ್ದಿದೆ. ಅದಕ್ಕೆ ಹೋಲಿಕೆ ಇಲ್ಲ. ಸಮುದ್ರದಂತೆ ಮೇರೆ ಮೀರುತ್ತಿರುವ ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನನ್ನ ಶೌರ್ಯದ ಮುಂದೆ ರಾಮನೊಂದು ಲೆಕ್ಕವೇ? ಅವನ ಆಯಸ್ಸು ಈಗಲೇ ಮುಗಿದಿರುವುದು. ಆದ್ದರಿಂದಲೇ ಅವನನ್ನು ಕೊಡಲಿಯಿಂದ ಕೊಚ್ಚಿ ಹಾಕುತ್ತೇನೆ. ಅವನ ಬಿಸಿ ಬಿಸಿ ರಕ್ತವನ್ನು ನೀನೇ ಕುಡಿಯುವಂತೆ. ಖರನ ಶೌರ್ಯದ ಮಾತುಗಳನ್ನು ಕೇಳಿ ಶೂರ್ಪಣಿಕೆಗೆ ಹರ್ಷವಾಯಿತು. ಅವಳು ಖರನನ್ನ ಕೊಂಡಾಡಿದಳು. ಮೊದಲು ಅಣ್ಣನನ್ನ ಬೈದಳೇ, ಈಗ ಅವನನ್ನು ಹೊಗಳಿ ಅಟ್ಟಕ್ಕೇರಿಸಿದಳು. ಆಗ ಖರನು ತನ್ನ ಸೇನಾಪತಿಯಾದ ದೂಷಣನನ್ನ ಕರೆದು ಹೇಳಿದ, ದೂಷಣ, ನನ್ನ ಇಂಗಿತದಂತೆ ನಡೆಯುವ ಭಯಂಕರ ವೇಗದ 14,000 ರಾಕ್ಷಸರು ಯುದ್ಧಕ್ಕೆ ಸಿದ್ಧರಾಗಲಿ. ನನಗೆ ಬೇಗನೆ ರಥ, ಬಿಲ್ಲು, ಬಾಣ, ಖಡ್ಗಗಳನ್ನು ಸಿದ್ಧ ಮಾಡು. ಸೈನ್ಯದ ಮುಂದುಗಡೆ ಪೌಲಸ್ತ್ಯ ವಂಶೀಯನಾದ ನಾನೇ ರಾಮನ ವಧೆಗಾಗಿ ಹೋಗಬೇಕು. ಖರ ಹೀಗೆ ಹೇಳುತ್ತಿರುವಂತೆ ದೂಷಣನು ಉತ್ತಮ ಅಶ್ವಗಳನ್ನ ಹುಡಿದ. ಸೂರ್ಯಪ್ರಭೆ ಇರುವ ಮಹಾರಥವನ್ನ ಅವನ ಹತ್ತಿರ ತಂದು ನಿಲ್ಲಿಸಿದ. ಅಂತಹ ರಥವನ್ನ ಧುಮುಧುಮು ಉರಿಯುತ್ತಾ ಖರನು ಹತ್ತಿದ. ಅವನು ರಥವೇರಿದ್ದನ್ನು ನೋಡಿ ರಾಕ್ಷಸರು ಅವನ ರಥದ ಸುತ್ತಲೂ ನಿಂತರು. ದೊಡ್ಡ ದೊಡ್ಡ ಬಿಲ್ಲುಗಳನ್ನು ಹಿಡಿದಿದ್ದ ಅವರಿಗೆ ಹೊರಡುವಂತೆ ಖರ ಆದೇಶಿಸಿದ. ಹೀಗೆ ಸೈನ್ಯವು ಗರ್ಜಿಸುತ್ತಾ ಜನಸ್ಥಾನದಿಂದ ಹೊರಟಿತು. ಖರನ ಇಂಗಿತದಂತೆ ಸಾರಥಿಯು ವೇಗವಾಗಿ ರಥವನ್ನು ಓಡಿಸಿದನು. ಖರನು ಅವನ ಪಡೆಯು ಜನಸ್ಥಾನದಿಂದ ಹೊರಟಾಗ ಅಪಶಕುನಗಳ ಮೇಲೆ ಅಪಶಕುನಗಳು ಕಾಣಿಸಿದವು. ಆಗ ಖರನು ನಗುತ್ತಾ ರಾಕ್ಷಸರಿಗೆಂದನು, ವೀರರೇ, ಈ ಉತ್ಪಾತಗಳಿಗೆಲ್ಲ ನಾನು ಅಂಜುವವನಲ್ಲ. ನಾನು ಪರಾಕ್ರಮಿ, ದುರ್ಬಲನಲ್ಲ. ನಾನು ನನ್ನ ಹರಿತವಾದ ಬಾಣಗಳಿಂದ ನಕ್ಷತ್ರಗಳನ್ನೇ ಹೊಡೆದುರುಳಿಸಬಲ್ಲೆ. ಮೃತ್ಯುವಿಗೆ ಮೃತ್ಯು ನಾನು. ಆ ರಾಮನನ್ನು ಅವನ ತಮ್ಮನನ್ನು ಕೊಲ್ಲದೆ ನಾನು ಹಿಂದಕ್ಕೆ ಬರಲಾರೆ. ಅವರ ನೆತ್ತರನ್ನ ಕುಡಿದು ನನ್ನ ತಂಗಿಯು ತನ್ನ ಆಸೆಯನ್ನು ನೆರವೇರಿಸಿಕೊಳ್ಳಲಿ. ಈ ಇಬ್ಬರು ನರಪಿಳ್ಳೆಗಳು ನನಗೆ ಯಾವ ಲೆಕ್ಕ? ಖರನ ಗರ್ಜನೆಯಿಂದ ಅವನ ಸೇನೆಯು ಉತ್ಸಾಹಗಳು ಹೆಚ್ಚಿದವು. ಆ ಸೇನೆಯನ್ನು ಮೃತ್ಯುಪಾಶ ಎಳೆಯುತ್ತಿತ್ತಲ್ಲ. ಋಷಿಗಳು, ದೇವತೆಗಳು, ಗಂಧರ್ವರು, ಸಿದ್ಧರು ಯುದ್ಧವನ್ನು ವೀಕ್ಷಿಸಲು ನೆರೆದವರು ಹೇಳಿಕೊಂಡರು. ಗೋಬ್ರಾಹ್ಮಣರಿಗೆ ಶುಭವಾಗಲಿ. ರಾಕ್ಷಸರ ಪೌಲಸ್ತ್ಯರನ್ನು ರಾಮನು ಜಯಿಸಲಿ. ಚಕ್ರಧರನು ಯುದ್ಧದಲ್ಲಿ ರಾಕ್ಷಸರನ್ನು ಸಂಹರಿಸಿದಂತೆ ರಾಮನು ಖರನನ್ನು ಸಂಹರಿಸಲಿ. ವಿಮಾನದಲ್ಲಿ ಕುಳಿತಿದ್ದ ದೇವತೆಗಳು ಆಯುಷ್ಯ ಮುಗಿದ ಖರನ ಮತ್ತವನ ಸೈನ್ಯವನ್ನ ನೋಡಿದರು. 12 ಮಂದಿ ರಾಕ್ಷಸರು ಅವನ ಇಕ್ಕೆಲೆಗಳಲ್ಲಿ ಸಾಗಿದರು.
ಮಹಾಕಪಾಲ, ಸ್ಥೂಲಾಕ್ಷ, ಪ್ರಮಾಥಿ, ತ್ರಿಶಿರ ಎಂಬ 4 ಸೇನಾನಿಗಳು ದೂಷಣನ ಹಿಂದಿನಿಂದ ನಡೆದರು. ಶೀಘ್ರಗಾಮಿಗಳು, ಯುದ್ಧಾಭಿಲಾಷಿಗಳು, ಮಹಾಬಲರು ಆದ ಸೈನಿಕರಿರುವ ಆ ರಾಕ್ಷಸ ಸೇನೆಯು ಗ್ರಹಮಾಲೆಯು ಸೂರ್ಯಚಂದ್ರರನ್ನ ಮುತ್ತುವಂತೆ ರಾಜಪುತ್ರರ ಇಬ್ಬರ ಮೇಲೆ ಮೇಲೇರಿ ಹೋಯಿತು. ಆಗ ಅಲ್ಲಿ ಆಗುತ್ತಿದ್ದ ಉತ್ಪಾತಗಳನ್ನು ರಾಮ ಲಕ್ಷ್ಮಣರು ಗಮನಿಸಿದರು. ಅವುಗಳನ್ನು ವಿಮರ್ಶಿಸಿದರು. ರಾಮ ಲಕ್ಷ್ಮಣನಿಗೆಂದನು, ಮಹಾಬಾಹುವೇ, ನೋಡು ಈ ಉತ್ಪಾತಗಳನ್ನು. ಎಲ್ಲ ಪ್ರಾಣಿಗಳಿಗೂ ಹಾನಿಯನ್ನುಂಟು ಮಾಡುವ ಇವುಗಳು ರಾಕ್ಷಸರ ನಾಶವನ್ನು ಸೂಚಿಸುತ್ತಿವೆ. ನನ್ನ ಬಾಣಗಳು ಯುದ್ಧ ಬಂತೆಂದು ಸಂತಸದಿಂದ ಹೊಗೆಯುಗುಳುತ್ತಿದೆ. ಬಿಲ್ಲು ಆನಂದದಿಂದ ಮಿಸುಕಾಡುತ್ತಿದೆ. ಭೀಕರವಾದ ಹೋರಾಟವಾಗುವಂತೆ ಕಾಣಿಸುತ್ತಿದೆ. ನನ್ನ ಬಾಹುಗಳು ಸ್ಫುರಿಸುತ್ತಿರುವುದು ಇದನ್ನು ಸೂಚಿಸುತ್ತದೆ. ನನ್ನ ಜಯವೂ ಶತ್ರುವಿನ ಪರಾಜಯವೂ ಸನಿಹದಲ್ಲಿ ಆಗುವ ಸೂಚನೆ ಇದು. ನಿನ್ನ ಮುಖವು ಪ್ರಸನ್ನವಾಗಿ ಹೊಳೆಯುತ್ತಿದೆ. ಯುದ್ಧದಲ್ಲಿ ಸೋಲುಂಟಾಗುವುದಾದರೆ ಯೋಧನ ಮುಖ ಕಳಾಹೀನವಾಗುತ್ತದೆ. ನೀನು ಬಲಶಾಲಿ ಎಂದು ರಾಕ್ಷಸರನ್ನು ಸಂಹರಿಸಬಲ್ಲವನೆಂದು ನನಗೆ ತಿಳಿದಿದೆ ಲಕ್ಷ್ಮಣ. ಆದರೆ ಈ ರಾಕ್ಷಸ ಪಡೆಯನ್ನು ನಾನೊಬ್ಬನೇ ಧ್ವಂಸ ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ರಾಮನ ಮಾತಿನಂತೆ ಲಕ್ಷ್ಮಣನು ಸೀತೆಯೊಡನೆ ದುರ್ಗಮವಾದ ಗುಹೆಯೊಳಗೆ ಹೊರಟು ಹೋದನು. ಬಿಲ್ಲು ಬಾಣಗಳನ್ನು ಒಯ್ದನು. ಅವರು ಗುಹೆಯೊಳಗೆ ಹೋಗುವುದನ್ನು ನೋಡಿ ರಾಮನು ತೃಪ್ತಿಯಿಂದ ಕವಚವನ್ನು ತೊಟ್ಟನು. ಬೆಂಕಿಯಂತೆ ಬೆಳಗುತ್ತಿದ್ದ ಆ ಕವಚದಲ್ಲಿ ರಾಮನು ಹೊಗೆ ಇಲ್ಲದ ಬೆಂಕಿಯಂತೆ ಶೋಭಿಸಿದನು. ಬಿಲ್ಲನ್ನು ಹಿಡಿದು ಕೈಯಲ್ಲಿ ಬಾಣಗಳನ್ನು ತೆಗೆದುಕೊಂಡು ಹೆದೆಯನ್ನು ಮೀಟಿ ಆ ಧ್ವನಿಯನ್ನು ದಿಕ್ಕುಗಳಲ್ಲಿ ತುಂಬಿದನು. ಋಷಿ ಮತ್ತು ದೇವತಾದಿಗಳು ಮೊದಲಿನಂತೆ ಸ್ವಸ್ತಿವಾಚನವನ್ನು ಮಾಡಿ ರಾಮನಿಗೆ ಜಯವಾಗಲೆಂದು ಹಾರೈಸಿದನು. ರಾಮನು ಯುದ್ಧಕ್ಕೆ ಸಜ್ಜಾಗಿ ನಿಂತನು. ಅವನು ಪ್ರಳಯ ಕಾಲದ ಅಗ್ನಿಯಂತೆ ಕಂಡನು. ಅವನ ಭೀಕರ ರೂಪವನ್ನು ನೋಡಿದ ವನದೇವತೆಗಳೂ ಭಯದಿಂದ ಓಡಿ ಹೋದರು. ದಕ್ಷ ಯಜ್ಞವನ್ನು ಧ್ವಂಸ ಮಾಡಲು ಹೊರಟ ಪಿನಾಕ ಪಾಣಿಯಾದ ರುದ್ರನಂತೆ ಅವನು ಕಾಣಿಸಿದನು. ರಾಕ್ಷಸರ ಸೈನ್ಯವು ದೊಡ್ಡ ಕರಿ ಮೋಡದಂತೆ ಕಾಣಿಸಿತು. ರಾಕ್ಷಸರ ಪುರಸ್ಸರವಾಗಿ ರಾಮಾಶ್ರಮಕ್ಕೆ ಬಂದ ಖರನು ಯುದ್ಧ ಸನ್ನದ್ಧನಾದ ರಾಮನನ್ನು ಕಂಡನು. ರಾಮನು ಕೋದಂಡಧಾರಿಯಾಗಿ ಕ್ರೋಧಾವಿಷ್ಟನಾಗಿ ನಿಂತಿದ್ದನು. ಅವನನ್ನು ನೋಡಿ ಖರನು ರಥವನ್ನು ರಾಮನ ಕಡೆಗೆ ಮುನ್ನುಗ್ಗಿಸಲು ಸಾರಥಿಗೆ ಹೇಳಿದನು. ಸಾರಥಿಯು ರಾಮನಿದ್ದಲ್ಲಿಗೆ ರಥವನ್ನು ನಡೆಸಿದನು. ರಾಮನು ಒಂಟಿಯಾಗಿ ಧನುಷ್ಠಂಕಾರವನ್ನು ಮಾಡುತ್ತಾ ಸ್ಥಿರವಾಗಿ ನಿಂತಿದ್ದನು. ಅವನ ಕಡೆಗೆ ಖರನು ಹೋಗುತ್ತಿರುವುದನ್ನು ನೋಡಿ ರಾಕ್ಷಸರು ಅವನನ್ನು ಸುತ್ತುವರಿದು ನಿಂತರು. ಆ ರಕ್ಕಸರ ಮಧ್ಯದಲ್ಲಿ ಖರನು ನಕ್ಷತ್ರಗಳ ಮಧ್ಯದ ಅಂಗಾರಕನಂತೆ ಕಂಡನು. ಖರನು 1000 ಬಾಣಗಳನ್ನು ರಾಮನ ಮೇಲೆ ಪ್ರಯೋಗಿಸಿದನು. ರಾಮನು ತನ್ನ ಪರಿಷದರಿಂದ ಸುತ್ತುವರಿದ ಪರಮೇಶ್ವರನಂತೆ ಕಂಡನು. ಅಷ್ಟೆಲ್ಲ ಶಸ್ತ್ರಗಳಿಂದ ರಾಮನಿಗೆ ಗಾಯವಾದರೂ ರಾಮನು ವ್ಯಥಪಡಲಿಲ್ಲ. ರಾಕ್ಷಸರ ಶಸ್ತ್ರಗಳನ್ನು ರಾಮನು ತನ್ನ ಬಾಣಗಳಿಂದ ಚಿನ್ನಗೊಳಿಸಿದನು. ರಾಮನ ಮೈಯ ಗಾಯಗಳಿಂದ ಸುರಿಯುತ್ತಿದ್ದ ರಕ್ತವನ್ನು ನೋಡಿ ದೇವ, ಗಂಧರ್ವ, ಸಿದ್ಧರ್ಷಿಗಳು ವಿಷಣ್ಣರಾದರು. 1000 ಗಟ್ಟಲೆ ರಾಕ್ಷಸರು ಒಬ್ಬಂಟಿ ರಾಮನ ಮೇಲೆ ಎರಗಿದ್ದಾರಲ್ಲ ಎಂದು ಚಿಂತಿತರಾದರು. ಆಗ ರಾಮನು ತನ್ನ ಬಿಲ್ಲನ್ನು ಬಗ್ಗಿಸಿ 1000 ಗಟ್ಟಲೆ ಹರಿತವಾದ ತಡೆಯಲು ಅಸಾಧ್ಯವಾದ ಯಮದಂಡದಂತಹ ಬಾಣಗಳನ್ನು ರಾಕ್ಷಸರ ಮೇಲೆ ಎಸೆದನು. ಅವುಗಳು ಯಮಪಾಶದಂತೆ ರಾಕ್ಷಸರ ಪ್ರಾಣಗಳನ್ನು ಸೆಳೆದವು. ದೂಷಣನು ಸೈನಿಕರನ್ನ ಹುರಿದುಂಬಿಸಿ ಮತ್ತೆ ಯುದ್ಧಕ್ಕೆ ಅವರನ್ನು ಕಳುಹಿಸಿದನು. ಅವರು ಅಬ್ಬರಿಸುತ್ತಾ ರಾಮನೆಡೆಗೆ ನುಗ್ಗಿದರು. ಆಗ ರಾಮನು ಭಯಂಕರವಾಗಿ ಗರ್ಜಿಸಿ ಗಂಧರ್ವಾಸ್ತ್ರವನ್ನು ಪ್ರಯೋಗಿಸಿದನು. 1000 ಬಾಣಗಳು ರಾಮನ ಧನುಸ್ಸಿನಿಂದ ಹೊರಟು 10 ದಿಕ್ಕಿಗಳಿಂದ ಮುತ್ತಿದವು. ಬಾಣಗಳ ಹೊಡೆತವನ್ನು ಬಿಟ್ಟರೆ ರಾಮನು ಬಾಣಗಳನ್ನು ತೆಗೆದುಕೊಳ್ಳುವುದಾಗಲಿ ಧನಸ್ಸಿಗೆ ಹೂಡುವುದಾಗಲಿ ಕಾಣಿಸುತ್ತಲೇ ಇರಲಿಲ್ಲ. ರಾಮನೇ ಬಾಣಗಳನ್ನು ಕಾರುತ್ತಿರುವಂತೆ ತೋರುತ್ತಿತ್ತು. 1000 ರಾಕ್ಷಸರು ನೆಲಕ್ಕೊರಗಿದರು. ತನ್ನ ಸೈನ್ಯವು ನಾಶವಾಗುವುದನ್ನು ಕಂಡು ದೂಷಣನು ಮಹಾಬಲರು ಭೀಮವೇಗರು ಆದ ತನ್ನ 5000 ರಾಕ್ಷಸರನ್ನ ಸಮರಾಂಗಣಕ್ಕೆ ನುಗ್ಗಿಸಿದನು. ಆಗ ಅವರು ಭಯಂಕರವಾದ ವಿವಿಧ ಶಸ್ತ್ರಗಳನ್ನು ರಾಮನ ಮೇಲೆ ಪ್ರಯೋಗಿಸಿದರು. ರಾಮನು ಅವುಗಳನ್ನು ಕತ್ತರಿಸಿ ಹಾಕಿದನು. ಆಗ ದೂಷಣನೇ ಯುದ್ಧ ಮಾಡಲು ಮುಂದೆ ಬಂದನು. ರಾಮನು 2 ಬಾಣಗಳಿಂದ ದೂಷಣನ ತೋಳುಗಳನ್ನು ಕತ್ತರಿಸಿ ಬಿಟ್ಟನು. ಆಗ ದೂಷಣನು ನೆಲಕ್ಕುರುಳಿ ಸತ್ತು ಬಿದ್ದನು. ಆಗ ಯುದ್ಧವನ್ನು ವೀಕ್ಷಿಸುತ್ತಿದ್ದ ದೇವಾದಿ ದೇವತೆಗಳು ಭಲೇ ಭಲೇ ಎಂದರು. ದೂಷಣನು ಹತನಾದದ್ದನ್ನು ಕಂಡು ಮಹಾಕಪಾಲ, ಸ್ಥೂಲಾಕ್ಷ ಮತ್ತು ಪ್ರಮಾಥಿ ಎಂಬ ರಾಕ್ಷಸರು ಒಟ್ಟಾಗಿ ರಾಮನ ಮೇಲೆ ಬಿದ್ದರು. ಅವರಲ್ಲಿ ಒಬ್ಬೊಬ್ಬರನ್ನೇ ರಾಮನು ನೆಲಕ್ಕೆ ಕೆಡವಿದನು. ಅನಂತರ ದೂಷಣನ 5000 ಬೆಂಬಲಿಗರನ್ನು 5000 ಬಾಣಗಳಿಂದ ಯಮಲೋಕಕ್ಕೆ ಕಳುಹಿಸಿದನು. ದೂಷಣನು ಅವನ ಅನುಯಾಯಿಗಳು ಹತರಾದದ್ದನ್ನು ಕಂಡು ಖರನು ತಾನೇ ತನ್ನ ಅನುಯಾಯಿಗಳೊಡನೆ ಯುದ್ಧಕ್ಕೆ ಹೊರಟನು. ರಣರಂಗ ನರಕದಂತಾಯಿತು. ರಕ್ತದ ಕೆಸರೆಯಲ್ಲಿ ನಿರ್ಮಾಣವಾಯಿತು. ಆಗ ರಂಗದಲ್ಲಿ ಉಳಿದವರು 3 ರಥದಲ್ಲಿ ಖರ, ಅವನ ಅನುಯಾಯಿ ತ್ರಿಶಿರ ಮತ್ತು ರಾಮ. ಖರನು ವಜ್ರವನ್ನ ಹಿಡಿದ ದೇವೇಂದ್ರನಂತೆ ರಾಮನ ಕಡೆಗೆ ನುಗ್ಗಿದನು. ಖರನಿಂದ ಅನುಮತಿಯನ್ನು ಪಡೆದ ತ್ರಿಶಿರನು ಆಯುಧಗಳನ್ನು ಎತ್ತಿಕೊಂಡು ಕೋಲಾಹಲ ಮಾಡುತ್ತಾ ರಾಮನ ಕಡೆಗೆ ಧಾವಿಸಿದನು.
ನೀರಿಗೆ ಬಿದ್ದ ದುಂದುಬಿಯಂತಿತ್ತು ಅವರ ಗರ್ಜನೆ. ಇಬ್ಬರಿಗೂ ತುಮುಲ ಯುದ್ಧ ನಡೆಯಿತು. ರಾಮನು 14 ಬಾಣಗಳನ್ನು ಅವನ ಎದೆಯ ಮೇಲೆ, 4 ಬಾಣಗಳನ್ನು ಅವನ ಕುದುರೆಗಳ ಮೇಲೆ, 8 ಬಾಣಗಳನ್ನು ಸಾರಥಿಯ ಮೇಲೆ ಪ್ರಯೋಗಿಸಿದನು. ಸಾರಥಿಯು ರಥದಿಂದ ಕೆಳಗೆ ಉರುಳಿದನು. ಅನಂತರ ರಾಮನು ಬಾಣಗಳಿಂದ ತ್ರಿಶಿರನ 3 ತಲೆಗಳನ್ನು ತರಿದು ಹಾಕಿದನು. ದೂಷಣ ಮತ್ತು ತ್ರಿಶಿರರು ಹತರಾದದ್ದನ್ನು ಕಂಡು ಖರನಿಗೆ ಭಯವಾಯಿತು. ಇಬ್ಬರೊಳಗೂ ಘೋರ ಯುದ್ಧ ನಡೆಯಿತು. ಖರನು ಎಲ್ಲಾ ದಿಕ್ಕುಗಳಿಂದ ರಾಮನನ್ನು ಬಾಣಗಳಿಂದ ತುಂಬಿದನು. ಆಗ ಸೂರ್ಯನೂ ಮರೆಯಾದನು. ರಥದಲ್ಲಿದ್ದ ಖರನಿಗೆ ರಾಮನು ಬಳಲಿದಂತೆ ಕಂಡನು. ಅವನು ರಾಮನ ಬಿಲ್ಲಿನ ಹಿಡಿಯನ್ನು ತುಂಡು ತುಂಡು ಮಾಡಿ 7 ಬಾಣಗಳಿಂದ ರಾಮನ ಕವಚವನ್ನು ಸೀಳಿದನು. ಅದು ನೆಲದ ಮೇಲೆ ಬಿತ್ತು. ಆಮೇಲೆ 1000 ಬಾಣಗಳನ್ನು ರಾಮನ ಮೇಲೆ ಪ್ರಯೋಗಿಸಿದನು. ರಾಮನ ಮೈ ಗಾಯಗಳಿಂದ ತುಂಬಿ ಹೋಯಿತು. ಆಗ ಅವನು ಹೊಗೆಯಿಲ್ಲದ ಬೆಂಕಿಯಂತೆ ಪ್ರಕಾಶಿಸಿದನು. ರಾಮನು ಶತ್ರುವನ್ನ ಸಾಯಿಸಲು ನಿಶ್ಚಯಿಸಿ ವೈಷ್ಣವ ಧನಸ್ಸನ್ನು ಎತ್ತಿಕೊಂಡನು. ಮೊದಲು ಖರನ ರಥದ ಧ್ವಜವನ್ನು ತುಂಡರಿಸಿದನು. ಖರನು ರಾಮನನ್ನೂ ಮತ್ತೂ ಘಾಸಿಗೊಳಿಸಿದನು. ರಾಮನು 6 ಬಾಣಗಳನ್ನು ಧನಸ್ಸಿಗೆ ಹೂಡಿ 1 ಬಾಣವನ್ನು ಖರನ ತಲೆಗೂ, 2 ತೋಳುಗಳಿಗೂ, 3 ಅವರ ಎದೆಗೂ ಪ್ರಯೋಗಿಸಿದನು. ಮತ್ತೆ 13 ಬಾಣಗಳಿಂದ ರಥದ ನೊಗ, 4 ಕುದುರೆ ಸಾರಥಿಯ ತಲೆಗಳು ಉದುರಿದವು. 3ರಿಂದ ರಥದ ಮುಖ್ಯನ್ನು, 2ರಿಂದ ಅಚ್ಚನ್ನು, 1ರಿಂದ ಧನಸ್ಸನ್ನು, 1ರಿಂದ ಖರನನ್ನು ಕೆಳಗೆ ಉರುಳಿಸಿದರು. ಆಗ ದೇವಾದಿ ದೇವತೆಗಳು ರಾಮನನ್ನು ಹೊಗಳಿದರು. ಖರನು ಉರಿಯುತ್ತಿರುವ ವಜ್ರಾಯುಧದಂತಹ ಆ ಭಯಂಕರವಾದ ಗದೆಯನ್ನು ರಾಮನ ಮೇಲೆ ಪ್ರಹಾರ ಮಾಡಿದನು. ಅದು ಮರ ಮತ್ತು ಪೊದೆಗಳನ್ನು ಸುಡುತ್ತಾ ರಾಮನ ಕಡೆಗೆ ನುಗ್ಗಿತು. ಹಾಗೆ ಮೃತ್ಯು ಪಾಶದಂತೆ ನುಗ್ಗಿ ಬರುತ್ತಿದ್ದ ಆ ಗದೆಯನ್ನು ರಾಮನ ಬಾಣಗಳು ಕತ್ತರಿಸಿ ಹಾಕಿದವು. ಗದೆಯನ್ನು ಚಿನ್ನಗೊಳಿಸಿ ದಿಗಿಲಾಗಿದ್ದ ಖರನಿಗೆ ರಾಮನು ನಗುತ್ತಾ ಹೇಳಿದನು, ರಾಕ್ಷಸ ಅಧಮ, ನಿನ್ನ ಬಲ ಎಷ್ಟು ಎಂಬುದನ್ನು ತೋರಿಸಿ ಆಯ್ತಲ್ಲ. ನನಗಿಂತ ನೀನು ಬಲಹೀನ ಎಂಬುದು ಅರ್ಥವಾಯಿತಲ್ಲ. ಸುಮ್ಮನೆ ಯಾಕೆ ಅಬ್ಬರಿಸುತ್ತೀಯಾ? ನಿನ್ನ ಗದೆಯು ತುಂಡಾಗಿ ನೆಲಕ್ಕೆ ಬಿತ್ತು. ಆಗ ಅವನು ಖರನು, ರಾಮ, ನೀನು ನಿಜವಾಗಿಯೂ ಅಹಂಕಾರಿ ಕಣಯ್ಯ. ಅಪಾಯವಿದ್ದರೂ ಹೆದರುವುದಿಲ್ಲವಲ್ಲ. ಪಾಪ, ಮೃತ್ಯುವಶನಾಗಿರುವ ನಿನಗೆ ಇಂದ್ರಿಯಗಳು ನಿಷ್ಕ್ರಿಯವಾಗಿ ಕಾರ್ಯಕಾರ್ಯದ ವಿವೇಕ ಇಲ್ಲ ಎನ್ನುವುದು ಇದಕ್ಕೆ. ಹೀಗೆ ಹುಬ್ಬು ಗಂಟಿಕ್ಕಿಕೊಂಡು ಸುತ್ತಲೂ ನೋಡಿದ ಖರನಿಗೆ ಹತ್ತಿರದಲ್ಲಿ ಸಾಲ ವೃಕ್ಷವೊಂದು ಕಾಣಿಸಿತು. ರಾಮನು ಖರನನ್ನು ಕೊನೆಗೊಳಿಸಲು ಅಷ್ಟರಲ್ಲಿ ನಿಶ್ಚಯಿಸಿದನು. ಅವನ ಮುಖ ಬೆವರಿತು, ಕೊನೆಗಣ್ಣು ಕೆಂಪೇರಿತು. ಏಕಕಾಲಕ್ಕೆ ಖರನ ಮೇಲೆ 1000 ಬಾಣಗಳನ್ನು ಬಿಟ್ಟನು. ಅವನ ಮೈಯಿಂದ ನೊರೆ ನೆತ್ತರು ಚಿಮ್ಮಿತು. ರಕ್ತದಿಂದ ತೊಯ್ದ ಖರನು ರಾಮನೆಡೆಗೆ ನುಗ್ಗಿದನು. ಆಗ ರಾಮನು ಬಿಲ್ಲಿಗೆ ಬಾಣವನ್ನು ಹೂಡಿದ್ದನು. ಖರನು ಮೈಮೇಲೆ ಏರಿ ಬಂದದ್ದರಿಂದ ರಾಮನು 2-3 ಹೆಜ್ಜೆ ಹಿಂದೆ ಸರಿದನು. ರಾಮನು ಬ್ರಹ್ಮಾಸ್ತ್ರದಂತಿದ್ದ ಮತ್ತೊಂದು ಅಸ್ತ್ರವನ್ನು ತೆಗೆದುಕೊಂಡನು. ಅದು ಬೆಂಕಿಯಂತೆ ಉರಿಯುತ್ತಿತ್ತು. ಅದು ಇಂದ್ರನು ಕೊಟ್ಟ ಅಸ್ತ್ರ. ಅದನ್ನು ಖರನ ಮೇಲೆ ಪ್ರಯೋಗಿಸಿದನು. ಸಿಡಿಲಿನಂತೆ ಸದ್ದು ಮಾಡುತ್ತಾ ಖರನ ಎದೆಗೆ ತಾಕಿತು. ಆ ಅಸ್ತ್ರದ ಭೀಕರ ಬೆಂಕಿ ಖರನನ್ನು ಸುಟ್ಟು ಹಾಕಿತು. ಖರನು ಸುಟ್ಟು ನೆಲಕ್ಕೊರಗಿದನು. ಶ್ವೇತಾರಣ್ಯದಲ್ಲಿ ರುದ್ರನಿಂದ ಸುಟ್ಟು ಹೋದ ಯಮನಂತೆ ಕಾಣಿಸಿದನು. ಇಂದ್ರನು ವೃತಾಸುರನನ್ನು ವಜ್ರದಿಂದಲೂ, ನಮುಚಿಯು ನೊರೆಯಿಂದಲೂ, ಬಲಾಸುರನನ್ನು ಸಿಡಿಲಿನಿಂದಲೂ ಕೊಂದಂತೆ ರಾಮನು ಖರನನ್ನು ಕೊಂದನು. ಅಲ್ಲಿಗೆ ಖರನ ಅಂತ್ಯವಾಯಿತು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.